ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಅಧ್ಯಾಯ 9 ಅಭ್ಯಾಸ 9.2ನ 1ರಿಂದ 8ರ ತನಕ ಎಲ್ಲ ಲೆಕ್ಕಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ನಾವು ಇವತ್ತಿನ ವಿಡಿಯೋದಲ್ಲಿ 9ರಿಂದ 17ರ ತನಕ ಎಲ್ಲ ಲೆಕ್ಕಗಳನ್ನು 1 by 1 ನೀಟಾಗಿ ಬಿಡಿಸ್ತಾ ಹೋಗೋಣ. ಪ್ರಶ್ನೆ 9. ಶಾಜ್ಲೆ 44 ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರಕ್ಕೆ ಬಾಗಿಸಿದ್ದಾಳೆ. ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ. ಮೊದಲು 44 ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರಕ್ಕೆ ಬಾಗಿಸಿದಾಗ ಅದರ ತ್ರಿಜ್ಯ ಮತ್ತು ವಿಸ್ತೀರ್ಣ ಕಂಡುಹಿಡಿಬೇಕು. ಮತ್ತು ಇದೇ ತಂತಿಯನ್ನು ಚೌಕದ ಆಕಾರಕ್ಕೆ ಬಾಗಿಸಿದರೆ ಪ್ರತಿ ಬಾಹುವಿನ ಉದ್ದ ಎಷ್ಟು ಇರುತ್ತದೆ? ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಆವೃತಗೊಳಿಸುತ್ತದೆ? ಇದು 44 ಸೆಂಟಿಮೀಟರ್ ಇರುವಂತಹ ತಂತಿ ಎಂದು ಭಾವಿಸಿ ನಾವಿದನ್ನು ಮೊದಲು ವೃತ್ತಾಕಾರಕ್ಕೆ ತಿರುಗಿಸಿ ನಂತರ ಇದೇ ತಂತಿಯನ್ನು ನಾವು ಚೌಕಾಕಾರಕ್ಕೆ ತಿರುಗಿಸ್ಕೊಳ್ಬೇಕು. ಮೊದಲು 44 ಸೆಂಟಿಮೀಟರ್ ಇರುವಂತಹ ತಂತಿಯನ್ನು ಹೀಗೆ ವೃತ್ತಾಕಾರಕ್ಕೆ ತಿರುಗಿಸಿ ಇದರ ತ್ರಿಜ್ಯ ಮತ್ತು ಇದರ ವಿಸ್ತೀರ್ಣವನ್ನು ಮೊದಲು ಕಂಡುಹಿಡಿಬೇಕು. ನಂತರ ಇದೇ ತಂತಿಯನ್ನು ನಾವು ಚೌಕಾಕಾರಕ್ಕೆ ಬಾಗಿಸಿ ಇದರ ವಿಸ್ತೀರ್ಣವನ್ನು ಸಹ ಕಂಡುಹಿಡಿದು ಯಾವುದರ ವಿಸ್ತೀರ್ಣ ಹೆಚ್ಚು, ಅಂದರೆ ಈ ವೃತ್ತದ ವಿಸ್ತೀರ್ಣ ಹೆಚ್ಚು ಅಥವಾ ಈ ಚೌಕದ ವಿಸ್ತೀರ್ಣ ಹೆಚ್ಚು ಅಂತ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ತಂತಿಯ ಸುತ್ತಳತೆ 44 ಸೆಂಟಿಮೀಟರ್. ಸುತ್ತಳತೆ ಅಂತ ಅಂದಾಗ ನಾವು ಪರಿಧಿ ಅಂತ ತಗೊಳ್ತೀವಿ. C = 2πr. C ಸುತ್ತಳತೆ ಎಷ್ಟಿದೆ? 44 ಸೆಂಟಿಮೀಟರ್. 2ಕ್ಕೆ 2 π 22/7. r ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕು ತ್ರಿಜ್ಯ, ರೇಡಿಯಸ್. ಈಗೇನು ಮಾಡೋಣ, ನಮಗೆ ಯಾವುದರ ಬೆಲೆ ಬೇಕು? ಆರ್ನ ಬೆಲೆ ಬೇಕು. ಹಾಗಾಗಿ ಇಲ್ಲಿ ನೋಡಿ, ಇದನ್ನು ಗುಣಿಸ್ಕೊಳ್ಳೋಣ. 22 44. ಈ 44 ಇಲ್ಲೇ ಇದೆ. ಈ 7ಅನ್ನು ನಾವು ಸಮಚಿಹ್ನೆಯ ಈ ಕಡೆ ತಗೊಂಡಾಗ ಈ ಭಾಗಿಸು ಇರುವಂತಹ 7 ಈ ಕಡೆ ಬಂದರೆ ಗುಣಿಸು ಆಗುತ್ತೆ. ಈ 2 × 22 ಕೆಳಗೆ ಬರುತ್ತೆ, ಅಂದರೆ ಇದು ಗುಣಿಸು ಇದೆ, ಈ ಕಡೆ ಬಂದಾಗ ಭಾಗಿಸು ಆಗುತ್ತೆ. r ಇದ್ದಲ್ಲೇ ಇರುತ್ತೆ. ಇಲ್ಲಿ ನೋಡಿ, 7 × 44, 22 × 2 44. 44 ಒಂದಲೇ 44 ಒಂದಲೇ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು 7. ಹಾಗಾಗಿ ರೇಡಿಯಸ್ ಅಥವಾ ತ್ರಿಜ್ಯ ನಮಗೆ ಎಷ್ಟು ಸಿಕ್ತು? 7 ಸೆಂಟಿಮೀಟರ್. ಈಗ ನಾವು ಆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವಿಸ್ತೀರ್ಣ = πr². π ಬೆಲೆ 22/7. r ಬೆಲೆ ಏನಿದೆ? 7. ಈಗಷ್ಟೇ ಕಂಡುಹಿಡಿದಿದ್ದೀವಿ. ಈ r² ಅಂದರೆ ಆರನ್ನು 2 ಸಾರಿ ಗುಣಿಸಲಾಗಿದೆ. 7 × 7 ಈ ರೀತಿ ಬರ್ಕೊಂಡ್ರೆ ನಮಗೆ ಇಲ್ಲಿ ಛೇದ ಹೊಡಿಲಿಕ್ಕೆ ಅಥವಾ ಕಡ್ತ ಹೊಡಿಲಿಕ್ಕೆ ಈಸಿ ಆಗುತ್ತೆ. 7 ಒಂದಲೇ 7 ಒಂದಲೇ, ಉಳಿದಿರೋದು 22 × 7. ಇಲ್ಲಿ ನೋಡಿ, 22 × 7 154. ಹಾಗಾಗಿ ಈ ವೃತ್ತದ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್. ಈಗ ಸುತ್ತಳತೆ ಎಷ್ಟಿದೆ? 44 ಸೆಂಟಿಮೀಟರ್ ಇದೆ. ಹೌದು, ನಾವು ಅದೇ ಸುತ್ತಳತೆ ಇರುವಂತಹ ತಂತಿಯನ್ನು ಚೌಕಾಕಾರಕ್ಕೆ ಬಾಗಿಸಿದ್ದೀವಿ. ಹಾಗಾಗಿ ಇಲ್ಲಿ ಪ್ರತಿ ಬಾಹುವಿನ ಉದ್ದ ಕಂಡುಹಿಡಿಬೇಕು. ಚೌಕಕ್ಕೆ ಎಷ್ಟು ಬಾಹುಗಳು? 4. ಅಂದರೆ ಚೌಕದಲ್ಲಿ ಅಷ್ಟು ಬಾಹುಗಳು ಸಮ. ಹಾಗಾಗಿ 44 ಸುತ್ತಳತೆ ಭಾಗಿಸು 4, ಯಾಕೆಂದರೆ ಚೌಕಕ್ಕೆ 4 ಬಾಹುಗಳು. 4 ಒಂದಲೇ 4 ಒಂದಲೇ 4, 4 ಒಂದಲೇ 4, 11 ಬರುತ್ತೆ. ಅಂದರೆ ಒಂದು ಬಾಹುವಿನ ಅಳತೆ, ಈ ಚೌಕದ ಒಂದು ಬಾಹುವಿನ ಅಳತೆ ಎಷ್ಟು ಬರುತ್ತೆ? 11 ಸೆಂಟಿಮೀಟರ್. ಈಗ ನಾವು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಚೌಕದ ವಿಸ್ತೀರ್ಣ = ಬಾಹು ಗುಣಿಸು ಬಾಹು. ಒಂದು ಬಾಹುವಿನ ಅಳತೆ 11 ಸೆಂಟಿಮೀಟರ್.
ಹಾಗಾಗಿ 11 ಗುಣಿಸು 11 11 11 121 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನೋಡಿ, ವೃತ್ತದ ಸುತ್ತಳತೆ 154 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಚೌಕದ್ದು 121 ಇದೆ. ಹಾಗಾದರೆ ಯಾವುದು ಹೆಚ್ಚು ವಿಸ್ತೀರ್ಣವನ್ನು ಆವರಿಸ್ತದೆ? ಹೌದು, ಇಲ್ಲಿ ನೋಡಿ, ಇದು ವೃತ್ತದ್ದು, ಇದು ಚೌಕದ್ದು. ಹಾಗಾಗಿ ವೃತ್ತವು ಹೆಚ್ಚು ವಿಸ್ತೀರ್ಣವನ್ನು ಆವರಿಸುತ್ತದೆ. 10ನೇ ಪ್ರಶ್ನೆಗೆ ಹೋಗುವ ಮುಂಚೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮಗೆ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪತ್ತೆ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. 10ನೇ ಪ್ರಶ್ನೆ, ತ್ರಿಜ್ಯ 14 ಸೆಂಟಿಮೀಟರ್ ಇರುವ ವೃತ್ತಾಕಾರದ ಕಾರ್ಡ್ಬೋರ್ಡ್ ಶೀಟ್ನಿಂದ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ 2 ವೃತ್ತಗಳು ಮತ್ತು 3 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲ ಇರುವ ಆಯತವನ್ನು ಹೊರತೆಗೆಯಲಾಗಿದೆ. ಈ ಪಕ್ಕದ ಚಿತ್ರದಲ್ಲಿ ಶೀಟ್ನ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ ಬೆಲೆ 22/7 ಎಂದು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ಮೊದಲು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ವೃತ್ತ ಕೊಟ್ಟಿದ್ದಾರೆ, ಅದರ ತ್ರಿಜ್ಯ ಅಥವಾ ರೇಡಿಯಸ್ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಇದರಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಈ 2 ವೃತ್ತಗಳನ್ನು ಹೊರಗೆ ತೆಗೆದಿದ್ದಾರೆ, ಕಟ್ ಮಾಡಿ ಅದರಿಂದ ತೆಗೆದಿದ್ದಾರೆ. ಮತ್ತು 3 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲ ಇರುವಂಥ ಈ ಆಯತಾಕಾರವನ್ನು ಹೊರಗೆ ತೆಗೆದಿದ್ದಾರೆ. ಹಾಗಾದರೆ ಈ ನೀಲಿ ಬಣ್ಣದಲ್ಲಿ ಉಳಿದಿರುವಂತಹ ಅಷ್ಟು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಮೊದಲು ಈ ಪೂರ್ಣ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿದು, ಈ 3ರದ್ದು ವಿಸ್ತೀರ್ಣ ಕಂಡುಹಿಡಿದು, ಇದರಲ್ಲಿ ದೊಡ್ಡ ವೃತ್ತದಲ್ಲಿ ಮೈನಸ್ ಮಾಡಿದರೆ ನಮಗೆ ಈ ಉಳಿದಂತಹ ಶೀಟ್ನ ಭಾಗದ ವಿಸ್ತೀರ್ಣ ಕಂಡುಹಿಡಿಬಹುದು. ಇಲ್ಲಿ ನೋಡಿ, ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್. ಅದನ್ನು ದೊಡ್ಡ ತ್ರಿಜ್ಯ R ಅಂತ ತಗೊಳ್ಳೋಣ. ಸೊ ಆ ವೃತ್ತದ, ನಾನು ಸುಮ್ಮನೆ ಇಲ್ಲಿ ರಫ್ ಡಯಾಗ್ರಾಮ್ ತೆಗೆದಿದ್ದೀನಿ. ಇಲ್ಲಿ ನೋಡಿ, ಇದನ್ನು ನಾನು ದೊಡ್ಡ ತ್ರಿಜ್ಯ R ಅಂತ ತಗೊಂಡಿದ್ದೀನಿ. ಸೊ ಈ ದೊಡ್ಡ ವೃತ್ತದ ವಿಸ್ತೀರ್ಣವನ್ನು ಮೊದಲು ಕಂಡುಹಿಡಿಯೋಣ. ಸೊ ವಿಸ್ತೀರ್ಣ = πr². ಪೈ ಬೆಲೆ 22/7 ಗುಣಿಸು R ಎಷ್ಟಿದೆ? 14. ಹಾಗಾಗಿ ನಾನು ಇದನ್ನು 14 ಗುಣಿಸು 14, 14ಅನ್ನು 2 ಸಾರಿ ಸ್ಕ್ವೇರ್ ಇದೆ. ಸೊ 14 ಗುಣಿಸು 14 ಈ ರೀತಿ ಬರ್ಕೊಂಡ್ರೆ ನಮಗಿಲ್ಲಿ ಛೇದ ಹೊಡಿಲಿಕ್ಕೆ ಈಸಿ ಆಗುತ್ತೆ. ಸೊ 7 1 7, 7 2 14. ಉಳಿದಿರೋದು ಇಲ್ಲಿ ನೋಡಿ, 2 ಗುಣಿಸು 22, 22 2 44 ಗುಣಿಸು 14. ಇಲ್ಲಿ 44 ಗುಣಿಸು 14ಅನ್ನು ಗುಣಿಸಿದರೆ ನಮಗೆ 616 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ. ಈಗ ನಾವು ಈ ಸಣ್ಣ ವೃತ್ತದ ಈ ಎರಡು ಸಮ ತ್ರಿಜ್ಯವುಳ್ಳಂತಹ ವೃತ್ತಗಳು ಎಷ್ಟಿದೆ? 3.5 ಸೆಂಟಿಮೀಟರ್ ತ್ರಿಜ್ಯ ಇದೆ. ಇವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ನಾನು ಇದನ್ನು ಸ್ಮಾಲ್ r ಅಂತ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಅದರ ತ್ರಿಜ್ಯ 3.5 ಸೆಂಟಿಮೀಟರ್ ಇದೆ. ಇದರ ವಿಸ್ತೀರ್ಣ πr². ಪೈ ಬೆಲೆ 22/7 ಗುಣಿಸು ಒಂದರದ್ದು, ಅಂದರೆ ತ್ರಿಜ್ಯ ಎಷ್ಟಿದೆ? 3.5. 3.5 ಅದನ್ನು ನಾನು 2 ಸಾರಿ ಬರೆದಿದ್ದೀನಿ. ಸೊ ಇದನ್ನು ಪಾಯಿಂಟ್ ಇಲ್ಲ ಅಂತ ಮೊದಲು ಗುಣಿಸ್ಕೊಳ್ಳಿ. ಅಂದರೆ ಇಲ್ಲಿ ನೋಡಿ, ಭಾಗಿಸಿ 7 1 7, 7 5 35. ಇಲ್ಲಿ 7 5 35. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೀನಿ. ಈಗ ಇಲ್ಲಿ ಉಳಿದಿರೋದು ಈ 0.5 ಮತ್ತು 3.5 ಗುಣಿಸಿದರೆ ನಮಗೆ 1.75 ಬರುತ್ತೆ. ಒಂದು ಸಾರಿ ಗುಣಿಸಿ ನೋಡಿ, 1.75 ಬರುತ್ತೆ. ಈಗ ಇಲ್ಲಿ ಉಳಿದಿರೋದೇನು? 22 ಗುಣಿಸು 1.75. ನಾವು ಮತ್ತೆ ಇಲ್ಲಿ ಪಾಯಿಂಟನ್ನು ತೆಗೆದು ಗುಣಿಸ್ಕೊಳ್ಳೋಣ. ಅಂದರೆ 175 ಈ ಪಾಯಿಂಟನ್ನು ತೆಗೆದು ಇಲ್ಲಿ ಉಳಿದಿರುವಂತಹ 22ರ ಜೊತೆಗೆ ಗುಣಿಸಿ ನಮಗೆ ಇಲ್ಲಿ ಗುಣಿಸಿದರೆ 3850 ಬರುತ್ತೆ. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ
ನಾವಿಲ್ಲೂ ಸಹ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೀವಿ. ಹಾಗಾಗಿ ಆ ವೃತ್ತದ ವಿಸ್ತೀರ್ಣ ಎಷ್ಟು ಬರುತ್ತೆ? 38.50 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ಈ ಚಿಕ್ಕ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇದರ ಉದ್ದ 3 ಸೆಂಟಿಮೀಟರ್ ಇದೆ, ಅಗಲ 1 ಸೆಂಟಿಮೀಟರ್ ಇದೆ. ಇಲ್ಲಿ ನೋಡಿ, ಆಯತದ ವಿಸ್ತೀರ್ಣ = ಉದ್ದ ಗುಣಿಸು ಅಗಲ. ಸೊ ಉದ್ದ ಎಷ್ಟಿದೆ? 3, ಅಗಲ 1. ಸೊ 3 1 3 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಹಾಗಾದರೆ ನಾವು ಉಳಿದ ಶೀಟ್ನ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಹೇಗೆ ಅಂತಂದರೆ, ನಾವು ಇಲ್ಲಿ ಈ ದೊಡ್ಡ ವೃತ್ತದ ವಿಸ್ತೀರ್ಣದಲ್ಲಿ ಈ 3 ಅಂದರೆ ಆ 2 ಕಣ್ಣುಗಳು, ಅಂದರೆ ಈ 2 ಕಣ್ಣುಗಳು ಅಂದರೆ ಈ 2 ತ್ರಿಜ್ಯಗಳು ಮತ್ತು ಈ ಆಯತದ ವಿಸ್ತೀರ್ಣವನ್ನು ಅದರಲ್ಲಿ ಕಳೆಯೋಣ. ಇಲ್ಲಿ ನೋಡಿ, ಒಂದು ವೃತ್ತದ ವಿಸ್ತೀರ್ಣ 38.50, ಮತ್ತೊಂದರದ್ದು ಸಹ ಸೇಮ್ ಇರೋದ್ರಿಂದ 38.50 ಮತ್ತು ಆಯತದ ವಿಸ್ತೀರ್ಣ 3 ಇದೆ. ಈ 3 ಕೂಡಿಸ್ಕೊಳ್ಳೋಣ ಮೊದಲು. ಈ ಕೂಡಿಸ್ಕೊಂಡ್ರೆ ಇದೆಷ್ಟು ಬಂತು? 80 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಈ ದೊಡ್ಡ ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿತ್ತು? 616 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಅದರಲ್ಲಿ ಈ 3 ಕಳೆಯೋಣ. ಇಲ್ಲಿ ನೋಡಿ, 6ರಲ್ಲಿ 0 ಹೋದರೆ 6, ಇಲ್ಲಿಂದ 1 ತಗೊಳ್ತೀನಿ, 11 ಆಯಿತು. 11ರಲ್ಲಿ 8 ಹೋದರೆ 3, ಇಲ್ಲಿ 5 ಉಳಿತು, 5ಕ್ಕೆ 5. ಹಾಗಾದರೆ ಆ ಉಳಿದ ಭಾಗದ ಈ ಶೀಟ್ನ ವಿಸ್ತೀರ್ಣ ಎಷ್ಟಾಗತ್ತೆ? 536 ಸೆಂಟಿಮೀಟರ್ ಸ್ಕ್ವೇರ್. 11ನೇ ಪ್ರಶ್ನೆ, 6 ಸೆಂಟಿಮೀಟರ್ ಬಾಹುವಿರುವ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಕತ್ತರಿಸಿ ತೆಗೆಯಲಾಗಿದೆ. ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಎಷ್ಟು? ಪೈ ಬೆಲೆ 3.14 ಎಂದು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ಈ 6 ಸೆಂಟಿಮೀಟರ್ ಬಾಹುವಿರುವ ಈ ಚೌಕಾಕಾರದ ಹಾಳೆಯಲ್ಲಿ 2 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ಇಷ್ಟು ಭಾಗವನ್ನು ಕಟ್ ಮಾಡಿ ತೆಗೆಯಲಾಗಿದೆ. ಹಾಗಾದರೆ ಉಳಿದಂತಹ ಈ ಅಷ್ಟು ಭಾಗ ಇದೆಯಲ್ಲ, ಉಳಿದಂತಹ ಈ ಅಷ್ಟು ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಚೌಕದ ವಿಸ್ತೀರ್ಣ = ಬಾಹು ಗುಣಿಸು ಬಾಹು. ಒಂದು ಬಾಹುವಿನ ಅಳತೆ 6 ಸೆಂಟಿಮೀಟರ್. ಸೊ 6 36 ಸೆಂಟಿಮೀಟರ್ ಸ್ಕ್ವೇರ್. ಈ ತ್ರಿಜ್ಯದ ವಿಸ್ತೀರ್ಣ ಕಂಡುಹಿಡಿಲಿಕ್ಕೆ ನಮಗೆ 6 ಕೊಟ್ಟಿದ್ದಾರೆ, ಅಂದರೆ ತ್ರಿಜ್ಯ ರೇಡಿಯಸ್ 2 ಸೆಂಟಿಮೀಟರ್ ಇದೆ. ಸೊ ವೃತ್ತದ ವಿಸ್ತೀರ್ಣ = ಪೈ ಆರ್ ಸ್ಕ್ವೇರ್. ಪೈ ಬೆಲೆ 3.14 ಗುಣಿಸು 2 ಸ್ಕ್ವೇರ್, ಅಂದರೆ ಇಲ್ಲಿ ಆರ್ ಎಷ್ಟಿದೆ? 2. ಸೊ ಸ್ಕ್ವೇರ್. ಈಗ ನಾವು 3.14 2 ಸಾರಿ ಗುಣಿಸಿದೆ ಅಂದರೆ 4. ಇವೆರಡನ್ನು ನಾವಿಲ್ಲಿ ಗುಣಿಸ್ಕೊಳ್ಳೋಣ. 4 4 16ಕ್ಕೆ 6 ಕೈಲ 1, 4 1 4, 4 1 5, 4 3 12. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾವು ಕೂಡ ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡೋಣ. ಹಾಗಾದರೆ ಇಲ್ಲೆಷ್ಟಾಯಿತು? 12.56. ಇದು ಚೌಕದ ವಿಸ್ತೀರ್ಣ. ನಾವು ಕಂಡುಹಿಡಿಬೇಕಾಗಿರೋದು ಈ ಉಳಿದ ಹಾಳೆಯ ವಿಸ್ತೀರ್ಣ. ಹಾಗಾಗಿ ಉಳಿದ ಹಾಳೆಯ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಮೈನಸ್ ಈ ಚೌಕದ ವಿಸ್ತೀರ್ಣದಲ್ಲಿ ನಾವು ಈ ವೃತ್ತದ ವಿಸ್ತೀರ್ಣವನ್ನು ಕಳಿಬೇಕು. ಚೌಕದ ವಿಸ್ತೀರ್ಣ ಎಷ್ಟು ಬಂದಿತ್ತು? 36 ಸೆಂಟಿಮೀಟರ್ ಸ್ಕ್ವೇರ್. ಹಾಗೆ ವೃತ್ತದ ವಿಸ್ತೀರ್ಣ ಎಷ್ಟಿದೆ? 12.56 ಇದೆ. ಇದರಲ್ಲಿ ನಾವು ಕಳೆದ್ರೆ ನಮಗೆ ಇಲ್ಲಿ 23.44 ಸೆಂಟಿಮೀಟರ್ ಸ್ಕ್ವೇರ್ ಈ ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ. ಇದನ್ನು ನೀಟಾಗಿ ಇಲ್ಲಿ ಕಳೆದಿದ್ದೀನಿ, ನೀವೊಂದು ಸಾರಿ ಮಾಡಿ ನೋಡಿ. ಮತ್ತೊಂದು ವಿಷಯ, ನೀವು ಗಣಿತವನ್ನು ನೀವಾಗೆ ಟ್ರೈ ಮಾಡದೇ ಇದ್ದರೆ ಯಾವುದೂ ಕೂಡ ಬರೋದಿಲ್ಲ. ಸೊ ನೀವು ಈ ಗಣಿತವನ್ನು ಎಷ್ಟು ನೀವಾಗೆ ಟ್ರೈ ಮಾಡ್ತೀರಿ ಅಷ್ಟು ಚೆನ್ನಾಗಿ ನೀವು ಅದರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಒಂದು ವೃತ್ತದ ಸುತ್ತಳತೆಯು
3.14 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ ಬೆಲೆ 3.14 ಎಂದು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ವೃತ್ತದ ಸುತ್ತಳತೆ ಕೊಟ್ಟಿದ್ದಾರೆ 31.4 ಸೆಂಟಿಮೀಟರ್. ಇದು ವೃತ್ತದ ಸುತ್ತಳತೆ. ಪೈ ಬೆಲೆ 3.14. ನಾವಿಲ್ಲಿ ಆರ್ ಬೆಲೆಯನ್ನು ಕಂಡುಹಿಡಿಬೇಕು. ಮತ್ತು ಆರ್ ಅಂದರೆ ರೇಡಿಯಸ್ ಮತ್ತು ವಿಸ್ತೀರ್ಣ ಏರಿಯಾವನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಸುತ್ತಳತೆ ಅಂತಂದರೆ ಸಿ ಈಕ್ವಲ್ ಟು 2πr. ಬೆಲೆಯನ್ನು ಹಾಕೋಣ. ಸಿ ಎಷ್ಟಿದೆ ಸುತ್ತಳತೆ? 31.4 ಸೆಂಟಿಮೀಟರ್ ಇದೆ. ಈಕ್ವಲ್ ಟು 2ಕ್ಕೆ 2. ಪೈ ಬೆಲೆ 3.14. ಆರ್ ಗೊತ್ತಿಲ್ಲ, ಕಂಡುಹಿಡಿಯೋಣ. ಇಲ್ಲಿ ನೋಡಿ, 31.4 ಈಕ್ವಲ್ ಟು 2 ಇಂಟು 3.14 ಇಂಟು ಆರ್. ನಮಗೆ ಬೇಕಾಗಿರೋದು ಆರ್ ಬೆಲೆ, ಹಾಗಾಗಿ ಆರನ್ನು ಅಲ್ಲೇ ಇಡೋಣ. ಈಗ ಈ ಗುಣಿಸು ಇರುವಂತಹ ಈ 2 ಗುಣಿಸು 3.14 ಏನಾಗುತ್ತೆ, ಸಮಚಿಹ್ನೆಯ ಈ ಕಡೆ ಬಂದಾಗ ಇಲ್ಲಿ ಗುಣಿಸು ಇರುವಂಥದ್ದು ಈ ಕಡೆ ಬಂದರೆ ಭಾಗಿಸು ಆಗುತ್ತೆ. ಸೊ 31.4 ಅಲ್ಲೇ ಇರುತ್ತೆ. ಈ ಗುಣಿಸು ಇರುವಂಥದ್ದು ಭಾಗಿಸು ಆಗುತ್ತೆ. ಈಗಿಲ್ಲಿ ಈ ಲೆಕ್ಕ ತುಂಬ ಈಸಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೇಲಿನ ಸಂಖ್ಯೆ ಮಾತ್ರ ನೋಡಿ. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ. ನಾವು ದಶಮಾಂಶ ಭಿನ್ನ ರಾಶಿಗಳಲ್ಲಿ ಮಾಡಿದ್ದೀವಿ ಈ ಲೆಕ್ಕಗಳನ್ನು. 4 ಅಂದರೆ ಇಲ್ಲಿ ನೋಡಿ, 4ರ ಪಕ್ಕ ಒಂದು ಬಿಂದು ಇದೆ. ಅಂದರೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಕೆಳಗಿನ ಸಂಖ್ಯೆಗೆ ನಾನು 1 0 ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಇಲ್ಲಿ ನಾನು 2 0ಗಳನ್ನು ಮೇಲೆ ಕೊಡ್ತೀನಿ. ದಯವಿಟ್ಟು ಕೇರ್ಫುಲ್ಲಾಗಿ ಇನ್ನೊಂದು ಸಾರಿ ಕೇಳ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಮೇಲಿನ ಭಾಗದಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಕೆಳಗಿನ ಭಾಗಕ್ಕೆ ನಾನು 1 0 ಕೊಡ್ತೀನಿ. ಇಲ್ಲಿ ಕೆಳಗಿನ ಭಾಗದಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾನು ಮೇಲ್ಗಡೆ 2 0ಗಳನ್ನು ಕೊಟ್ಟಿದ್ದೀನಿ. ಈಗ ಈ ಪಾಯಿಂಟ್ ಹೋಯಿತು. ನಾವೀಗ ಪಾಯಿಂಟ್ಗಳನ್ನು ತೆಗೆದು 0 ಕೊಟ್ಟಿದ್ದೀವಿ, ಹೌದಾ? ಸೊ ಈಗ ನೋಡಿ, 314 ಒಂದಲೇ 314, ಹೌದಾ? ಇಲ್ಲಿ ನೋಡಿ, ಉಳಿದಿರೋದೇನು ಈಗ ಇಲ್ಲಿ ನೋಡಿ, 10 ಒಂದಲೇ 10 10 10 100. ಸೊ 2 ಒಂದಲೇ 2 5. ಸೊ ಹಾಗಾದರೆ ಉಳಿದಿರೋದೇನು 5. ಹಾಗಾದರೆ ಇಲ್ಲಿ ಆರ್ ಎಷ್ಟು ಸಿಕ್ತು ನಮಗೆ? 5. ಈಗ ನಮಗೆ ಆರ್ ಬೆಲೆ ಸಿಕ್ಕಿದೆ. ತ್ರಿಜ್ಯ 5 ಸೆಂಟಿಮೀಟರ್. ಹಾಗಾದರೆ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. πr². ಪೈ ಬೆಲೆ 3.14. ಆರ್ ಬೆಲೆ 5 ಇದೆ. ಹಾಗಾಗಿ 2 ಸ್ಕ್ವೇರ್ ಇರೋದರಿಂದ 5 ಗುಣಿಸು 5. 3.14 5 5 25. ಇಲ್ಲಿ 3.14 ಮತ್ತು 25 ಗುಣಿಸ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಆಮೇಲೆ ಇಡೋಣ. ಸೊ ಇಲ್ಲಿ ಗುಣಿಸಿದರೆ ನಮಗೆ 7850 ಬರುತ್ತೆ. ಆದರೆ ಇಲ್ಲಿ ನಾವು 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕಾಗಿರೋದ್ರಿಂದ 1 2 ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಹಾಗಾದರೆ ಎಷ್ಟಾಯ್ತಿದು? 78.50 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಒಂದು ವೃತ್ತಾಕಾರದ ಹೂವಿನ ತೋಟವು 4 ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟಿದೆ. ಹೂವಿನ ತೋಟದ ವ್ಯಾಸ 66 ಮೀಟರ್ ಆದರೆ ಈ ಪಥದ ವಿಸ್ತೀರ್ಣ ಎಷ್ಟು? ಪೈ ಬೆಲೆ 3.14 ಎಂದು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ಒಂದು ವೃತ್ತಾಕಾರದ ತೋಟ ಇದೆ. ಈ ತೋಟದ ವ್ಯಾಸ ಎಷ್ಟಿದೆ? ವ್ಯಾಸ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ವೃತ್ತದ ಒಂದು ತುದಿಯಿಂದ ಮತ್ತೊಂದು ತುದಿಗೆ, ಅಂದರೆ ಅದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋದರೆ ವೃತ್ತದ ಒಂದು ತುದಿಯಿಂದ ವೃತ್ತ ಕೇಂದ್ರದ ಮೂಲಕ ಹಾದು ಮತ್ತೊಂದು ಬಿಂದುವನ್ನು ಸಂಪರ್ಕಿಸಿದರೆ ಇಲ್ಲಿಂದ ಇಲ್ಲಿಗೆ ಬಂದರೆ ನಾವು ಇದನ್ನು ವ್ಯಾಸ ಅಥವಾ ಡಯಾಮೀಟರ್ ಅಂತ ಕರಿತೀವಿ. ಇದೆಷ್ಟಿದೆ? 66 ಮೀಟರ್. ಮತ್ತೇನು ಮಾಡಿದ್ದಾರೆ? ಈ ತೋಟಕ್ಕೆ
ಸುತ್ತಲೂ ಕೂಡ 4 ಮೀಟರ್, ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಈ ಪಥ ಅಂದರೆ ಈ ದಾರಿ ಎಷ್ಟು ಅಗಲ ಇದೆ ಅಂದರೆ 4 ಮೀಟರ್ ಅಗಲ ಇದೆ. ಹಾಗಾದರೆ ಈ ಪಥದ ವಿಸ್ತೀರ್ಣ ಎಷ್ಟು? ಇಲ್ಲಿ ಏನು ದಾರಿ ಇದೆಯಲ್ಲ, ಈ ದಾರಿಯ ವಿಸ್ತೀರ್ಣ ಎಷ್ಟು ಎಂದು ಕೇಳಿದ್ದಾರೆ. ಹೂವಿನ ತೋಟದ ವ್ಯಾಸ 66 ಮೀಟರ್, ಅಂದರೆ ವ್ಯಾಸ ಕೊಟ್ಟಿದ್ದಾರೆ. ನಮಗೆ ರೇಡಿಯಸ್ ಅಂದರೆ ತ್ರಿಜ್ಯ ಎಷ್ಟಾಗತ್ತೆ? 33 ಸೆಂಟಿಮೀಟರ್, ಅದರ ಅರ್ಧ 33 ಮೀಟರ್. ಹಾಗಾದರೆ ಹೂವಿನ ತೋಟದ ವಿಸ್ತೀರ್ಣ πr². ಪೈ ಬೆಲೆ 3.14 ಇದೆ. ತ್ರಿಜ್ಯ ರೇಡಿಯಸ್ ಎಷ್ಟಿದೆ? 33 ಸ್ಕ್ವೇರ್. ಇಲ್ಲಿ ನೋಡಿ 3.14, ನಾವಿಲ್ಲಿ 33ನ್ನು 2 ಸಾರಿ ಗುಣಿಸಿದರೆ 33ನ್ನು 2 ಸಾರಿ ಗುಣಿಸಿದರೆ ಇಲ್ಲಿ ನೋಡಿ 3 3 9, 3 3 9 ಪ್ಲಸ್ 3 3 9, 3 3 9 ಕೂಡಿಸೋಣ 9 9 9 18ಕ್ಕೆ 8 ಕೈಲ 1 9 1 10 1089 ಆಗುತ್ತೆ. ಮತ್ತು ನಾವೇನು ಮಾಡಬೇಕು? ಈ 3.14 ಗುಣಿಸು 1089 ಮತ್ತೆ ಗುಣಿಸ್ಬೇಕು. ನೀವಿಲ್ಲಿ ಪಾಯಿಂಟ್ ಇಲ್ಲ ಅಂತ ಗುಣಿಸಿ ಪಾಯಿಂಟ್ ಆಮೇಲೆ ಇಡೋಣ. ಸೊ ಗುಣಿಸಿದರೆ ನಮಗೆ ಇಷ್ಟು ಬರುತ್ತೆ. ನಾವಿಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕಾಗಿರೋದ್ರಿಂದ 1 2 ಸಂಖ್ಯೆ ಬಿಟ್ಟು ಇಲ್ಲಿ ಪಾಯಿಂಟ್ ಇಡೋಣ. ಹಾಗಾದರೆ ಎಷ್ಟಾಯ್ತಿದು? 3419.46 ಮೀಟರ್ ಸ್ಕ್ವೇರ್. ಇದು ತೋಟದ ವಿಸ್ತೀರ್ಣ. ಸೊ ಉಳಿದಿರುವಂಥ ಈ ಸಂಖ್ಯೆಯಿಂದ ಇದನ್ನು ಗುಣಿಸಿದರೆ ನಮಗೆ ಎಷ್ಟು ಬರುತ್ತೆ ಈ ಹೂವಿನ ತೋಟದ ವಿಸ್ತೀರ್ಣ? ಈಗ ನಾವು ಅಲ್ಲಿ ಆ ಪಥ ಅಂದರೆ ಅಲ್ಲಿ 4 ಮೀಟರ್ ಕೊಟ್ಟಿದ್ದಾರೆ. ಈ ಇರುವಂತಹ ಈ ತೋಟದ ತ್ರಿಜ್ಯಕ್ಕೆ ಈ 4ನ್ನು ಸೇರಿಸಬೇಕು, 37 ಆಗುತ್ತೆ. ಈ ತ್ರಿಜ್ಯವನ್ನು ತಗೊಂಡು ನಾವು ಇದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ಪೈ ಬೆಲೆ 3.14, r 37 ಗುಣಿಸು 37. ಇಲ್ಲಿ ನೋಡಿ 37 ಗುಣಿಸಿದರೆ ನಮಗಿಷ್ಟು ಬರುತ್ತೆ. ಈ ಬಂದಿರುವಂತಹ ಉತ್ತರಕ್ಕೆ 3.14ಇಂದ ಗುಣಿಸಿದರೆ ಇಷ್ಟು ಬರುತ್ತೆ. ಈಗ ಈ ಉತ್ತರದಲ್ಲಿ ನಾವು ಏನು ತೋಟದ ವಿಸ್ತೀರ್ಣ ಕಂಡು ಹಿಡ್ತಿದ್ವಲ್ಲ ಅದನ್ನು ಕಳೆದ್ರೆ ನಮಗೆ 879.2 ಮೀಟರ್ ಸ್ಕ್ವೇರ್ ಉತ್ತರ ದೊರೆಯುತ್ತೆ. ಇದು ಪಥದ ಅಥವಾ ದಾರಿಯ ವಿಸ್ತೀರ್ಣ. 14ನೇ ಪ್ರಶ್ನೆ, ಒಂದು ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣ. ಒಂದು ಉದ್ಯಾನ ಇದೆ, ವೃತ್ತಾಕಾರದ ಉದ್ಯಾನ ಇದೆ, ಅದರ ವಿಸ್ತೀರ್ಣ 314 ಮೀಟರ್ ಸ್ಕ್ವೇರ್ ಇದೆ. ಉದ್ಯಾನವನದ ಕೇಂದ್ರದಲ್ಲಿನ ಪೋಷಕ ಅಂದರೆ ಕಾರಂಜಿ, ನೀರು ಚಿಮುಕಿಸುವಂತಹ ಕಾರಂಜಿ 12 ಮೀಟರ್ ತ್ರಿಜ್ಯದಷ್ಟು ಕಾರಂಜಿಯ ವಿಸ್ತೀರ್ಣವನ್ನು ಆವರಿಸುತ್ತದೆ. ಪೋಷಕ ಅಥವಾ ಕಾರಂಜಿ ಸಂಪೂರ್ಣ ಉದ್ಯಾನವನ್ನು ತೋರಿಸಬಲ್ಲದೆ. ಪೈ ಬೆಲೆ 3.14. ಇಲ್ಲಿ ನೋಡಿ ಈ ಲೆಕ್ಕ ತುಂಬ ಈಸಿ ಇದೆ. ಅಂದರೆ ಈಗ ಉದ್ಯಾನವನದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇಲ್ಲಿ ಈ ಉದ್ಯಾನವನ ಅಂತ ಅಂದ್ಕೊಳ್ಳಿ, ಇದು ವೃತ್ತಾಕಾರದ ಉದ್ಯಾನವನ. ಇದರ ಕೇಂದ್ರ ಬಿಂದುವಿನಲ್ಲಿ ಒಂದು ಕಾರಂಜಿ ಅಥವಾ ಈ ಸ್ಪ್ರಿಂಕ್ಲರ್ ಅಥವಾ ಏನೇ ಅಂದ್ಕೊಳ್ಳಿ, ನೀರು ಚುಮುಕಿಸುವಂತಹ ಆ ಪೋಷಕ ಅಥವಾ ಈ ಕಾರಂಜಿಯ ಕೆಪ್ಯಾಸಿಟಿ ಎಷ್ಟಿದೆ ಅಂದರೆ ಅದರ ತ್ರಿಜ್ಯದಷ್ಟು ಅಂದರೆ 12 ಮೀಟರ್ ತ್ರಿಜ್ಯದಷ್ಟು ಕವರ್ ಮಾಡತ್ತಂತೆ. ಈಗ ನಮಗೇನು ಬೇಕು? ಈ ವೃತ್ತದ ತ್ರಿಜ್ಯವನ್ನು ನಾವು ಕಂಡುಹಿಡಿದ್ಬಿಟ್ರೆ ಇದರ ಕೆಪ್ಯಾಸಿಟಿ 12 ಮೀಟರ್ ತ್ರಿಜ್ಯ ಇದೆ. ಸೊ ನಮಗೇನು ಬೇಕು? ಇದರ ತ್ರಿಜ್ಯ ನಾವು ಕಂಡುಹಿಡಿದ್ಬಿಟ್ರೆ ಈ ಉದ್ಯಾನವನ್ನು ಅದು ಸಂಪೂರ್ಣವಾಗಿ ತೋರಿಸತ್ತೋ ಇಲ್ವೋ ಅನ್ನೋದನ್ನು ಕಂಡುಹಿಡಿದ್ಬಿಡ್ಬೋದು. ಇಲ್ಲಿ ನೋಡಿ ಈ ಉದ್ಯಾನವನದ ವಿಸ್ತೀರ್ಣ 314 ಮೀಟರ್ ಸ್ಕ್ವೇರ್ ಇದೆ. ಸೊ ವೃತ್ತದ ವಿಸ್ತೀರ್ಣ πr². ವೃತ್ತದ ವಿಸ್ತೀರ್ಣ 314 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಪೈ ಬೆಲೆ 3.14, r². ನಮಗೆ ಆರ್ ಬೆಲೆ ಗೊತ್ತಿಲ್ಲ. ಅಂದರೆ ನಮಗೆ ಈ ನಮ್ಮ ಉದ್ಯಾನವನದ ತ್ರಿಜ್ಯ ಗೊತ್ತಿಲ್ಲ. ಈಗ ನಾವು ಇಲ್ಲಿ ನೋಡಿ ಆರ್ ಬೆಲೆ ಕಂಡುಹಿಡಿಬೇಕು. ಆರಲ್ಲೇ ಇರಲಿ, ಇದು ಇದರ ಜೊತೆಗೆ ಗುಣಿಸು ಇದೆ, ಇದು ಸಮ ಚಿಹ್ನೆ ಈ ಕಡೆ ಬಂದಾಗ ಭಾಗಿಸು ಆಗುತ್ತೆ.
ನಾವು ಹಿಂದಿನ ಲೆಕ್ಕದಲ್ಲೂ ಸಹ ಮಾಡಿದ್ದೀವಿ. ಅಂದರೆ ನಾವೀಗ ಇಲ್ಲಿ ಇರುವಂಥ ಪಾಯಿಂಟನ್ನು ತೆಗೆಯೋಣ. ಈ ಪಾಯಿಂಟ್ ತೆಗಿಬೇಕು ಅಂದರೆ ನಾವು ಮೇಲ್ಗಡೆಗೆ 0ಯನ್ನು ಕೊಡಬೇಕು. ಇಲ್ಲಿ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ? 1 2. ಹಾಗಾಗಿ ನಾವು ಮೇಲ್ಗಡೆ ಇಲ್ಲಿಯ ಪಾಯಿಂಟನ್ನು ನಾವು ತೆಗಿಬೇಕು ಅಂತಂದರೆ ನಾವು ಮೇಲ್ಗಡೆಗೆ 2 ಸಂಖ್ಯೆ ಅಂದರೆ 2 0ವನ್ನು ಕೊಡಬೇಕು. ನಾವಿಲ್ಲಿ 2 0 ಕೊಟ್ಬಿಟ್ರೆ ಈ ಪಾಯಿಂಟು ಹೋಗಿಬಿಡತ್ತೆ. ಇಲ್ಲಿ ನೋಡಿ, ಈಗ 314 ಒಂದಲೇ, 314 ಒಂದಲೇ. ಸೊ ಇಲ್ಲಿ ಉಳಿದಿರೋದು 0 0. r² = 100. ಇಲ್ಲಿ ಸ್ಕ್ವೇರ್ ಇದೆ, ಇದು ಸಮಚಿಹ್ನೆ ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಇದು ವರ್ಗ ಇರೋದು ಈ ಸಮಚಿಹ್ನೆ ಈ ಕಡೆ ಬಂದಾಗ ವರ್ಗ ಮೂಲ ಆಗುತ್ತೆ, ಸ್ಕ್ವೇರ್ ರೂಟ್. ಸೊ ಈ 100ರ ವರ್ಗಮೂಲ 10 ಅಂದರೆ 10 10 100. ಸೊ ಈ 100ರ ವರ್ಗಮೂಲ 10 ಅಂದರೆ ನಮಗೆ ಈ ಉದ್ಯಾನವನದ ವಿಸ್ತೀರ್ಣ 10 ಮೀಟರ್ ಸಿಕ್ತು. ಇಲ್ಲಿ ನೋಡಿ, ಈಗ ನಾವು ಕಂಡುಹಿಡ್ದಿದ್ದೀವಿ r 10 ಮೀಟರ್ ಅಂತ. ಈಗ ಈ ಪ್ರೇಷಕ ಇದೆ ಅಲ್ಲ, ಅಥವಾ ಈ ಕಾರಂಜಿಯ ಕ್ಯಾಪಾಸಿಟಿ ಎಷ್ಟಿದೆ? 12 ಮೀಟರ್ ಇದೆ. ಆದರೆ ನಮ್ಮ ತೋಟದ ವಿಸ್ತೀರ್ಣ ಅಥವಾ ಈ ತ್ರಿಜ್ಯ ಎಷ್ಟಿದೆ? 10 ಮೀಟ್ರ್ ಇದೆ. ನಮ್ಮ ತೋಟದ ತ್ರಿಜ್ಯ 10, ಆದರೆ ನಮ್ಮ ಕಾರಂಜಿಯ ಕ್ಯಾಪಾಸಿಟಿ ಎಷ್ಟಿದೆ? 12 ಮೀಟರ್ ಅಷ್ಟಿದೆ. ಹಾಗಾದರೆ 10ನ್ನು ತೋಯಿಸಿ 12ರ ತನಕ ಬರ್ಬೋದಲ್ವ? ಹಾಗಾದರೆ ಇಲ್ಲಿ ನೋಡಿ, ಈ ಇಡೀ ಉದ್ಯಾನವನವನ್ನು ಈ ನಮ್ಮ ಪ್ರೇಷಕ ತೋಯಿಸಬಲ್ಲದು. ಯಾಕೆಂದರೆ ವೃತ್ತದ ತ್ರಿಜ್ಯ ಅದರ ಕ್ಯಾಪಾಸಿಟಿಗಿಂತನೂ ಕಡಿಮೆ ಇದೆ. ಅದರ ಕ್ಯಾಪಾಸಿಟಿ 12 ಮೀಟ್ರ್ ಇದೆ, ಆದರೆ ನಮ್ಮ ಉದ್ಯಾನವನದ ವಿಸ್ತೀರ್ಣ ಎಷ್ಟಿದೆ? 10 ಮೀಟರ್. ಹಾಗಾಗಿ ಈ ಪ್ರೋಷಕ ಅಥವಾ ಕಾರಂಜಿ ಸಂಪೂರ್ಣ ಉದ್ಯಾನವನವನ್ನು ತೋಯಿಸಬಲ್ಲದು. ಪಕ್ಕದ ಚಿತ್ರದಲ್ಲಿರುವ ಒಳ ಮತ್ತು ಹೊರ ವೃತ್ತಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಈ ಒಳ ವೃತ್ತ ಮತ್ತು ಈ ಹೊರ ವೃತ್ತದ ಸುತ್ತಳತೆ ಅಥವಾ ಪರಿಧಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎರಡಕ್ಕೂ ಸಹ ಕೇಂದ್ರ ಬಿಂದು ಒಂದೇ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಹೊರ ವೃತ್ತ, ಮೊದಲು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಹೊರ ವೃತ್ತದ ಇದರ ತ್ರಿಜ್ಯ ಅಥವಾ ರೇಡಿಯಸ್ ಎಷ್ಟಿದೆ? 19 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 10 ಇದೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಒಳಗೆ ಎಷ್ಟು ಬರುತ್ತೆ? ಇಲ್ಲಿಂದ ಇಲ್ಲಿಗೆ 10 ಇದೆ ಅಂದರೆ ಇದು ಒಳ ವೃತ್ತಕ್ಕೆ ಎಷ್ಟಾಗುತ್ತೆ? 9. ಹೌದು, ಒಳ ವೃತ್ತದ ತ್ರಿಜ್ಯ 9 ಮೀಟರ್, ಹೊರ ವೃತ್ತದ ತ್ರಿಜ್ಯ 19 ಮೀಟರ್. ನಾವು ಮೊದಲು ಒಳ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸುತ್ತಳತೆ 2πr, 2 π ಬೆಲೆ 22/7, r ಎಷ್ಟಿದೆ? 9. 2 × 22 44 ಗುಣಿಸು 9 ಭಾಗಿಸು 7. 44 ಮತ್ತು 9ನ್ನು ಗುಣಿಸಿದರೆ 396 ಬರುತ್ತೆ. ಈ ಬಂದಿರುವಂತಹ 396ಕ್ಕೆ ಮತ್ತೆ ನಾವು 7ರಿಂದ ಭಾಗಿಸಬೇಕು. ನೋಡಿ, ಇಲ್ಲಿ 7ರಿಂದ ಭಾಗಿಸಿದರೆ ನಮಗೆ ಇಷ್ಟು ಬರುತ್ತೆ, 56.5. ಇದನ್ನು ನೀವು ದಯವಿಟ್ಟು ಮಾಡಿ ನೋಡಿ. ಸೊ ಇಷ್ಟೇ ಬರುತ್ತೆ, 56.5 ಮೀಟರ್. ಇದು ಒಳ ವೃತ್ತದ ಸುತ್ತಳತೆ. ಈಗ ಹೊರ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸುತ್ತಳತೆ = 2πr, 2ಕ್ಕೆ 2 π ಬೆಲೆ 22/7 ಗುಣಿಸು 19. 19 ಯಾಕಂದರೆ ಇಲ್ಲಿ ಇದು ಹೊರ ವೃತ್ತದ ತ್ರಿಜ್ಯ. ಇಲ್ಲಿ 2 × 22 44 ಗುಣಿಸು 19 ಭಾಗಿಸು 7. ಮೊದಲಿಗೆ ನಾವು 44 × 19 ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಗುಣಿಸ್ಕೊಂಡ್ರೆ ನಮಗೆ 836 ಬರುತ್ತೆ. ಉಳಿದಿರೋದು ಭಾಗಿಸು 7. ಈ 836ನ್ನು 7ರಿಂದ ಭಾಗಿಸಿದಾಗ ನಮಗೆ ಇಷ್ಟು ಬರುತ್ತೆ, 119.4 ಮೀಟರ್. ಇದು ಹೊರ ವೃತ್ತದ ಸುತ್ತಳತೆ, ಇದು ಒಳ ವೃತ್ತದ ಸುತ್ತಳತೆ. 16ನೇ ಪ್ರಶ್ನೆ. 352 ಮೀಟರ್ ದೂರ ಚಲಿಸಲು 28 ಸೆಂಟಿಮೀಟರ್ ತ್ರಿಜ್ಯದ ಚಕ್ರವು ಎಷ್ಟು ಬಾರಿ ಸುತ್ತಬೇಕು? π ಬೆಲೆ 22/7 ಎಂದು ತೆಗೆದುಕೊಳ್ಳಿ.
ಈಗ ಇಲ್ಲಿ ಒಂದು ಚಕ್ರ ಇದೆ, ಅದರ ತ್ರಿಜ್ಯ ಎಷ್ಟಿದೆ? 28 ಸೆಂಟಿಮೀಟರ್ ಇದೆ. ಇದೊಂದು ಚಕ್ರ, ಇದರ ತ್ರಿಜ್ಯ 28 ಸೆಂಟಿಮೀಟರ್ ಇದೆ. ಇಲ್ಲಿ ದೂರ ಕೊಟ್ಟಿದ್ದಾರೆ 352 ಮೀಟರ್. ಇದು 1 ಸೆಂಟಿಮೀಟ್ರಲ್ಲಿದೆ, 1 ಮೀಟ್ರಲ್ಲಿದೆ. ಹಾಗಾಗಿ ನಾವು ಇದನ್ನೇ ಸೆಂಟಿಮೀಟರ್, ಈ ದೂರವನ್ನು ಸೆಂಟಿಮೀಟರಲ್ಲಿ ಮಾಡ್ಕೊಳ್ಳೋಣ. ಯಾಕಂದರೆ ಎರಡರದ ಯೂನಿಟ್ ಅಥವಾ ಏಕಮಾನ ಒಂದೇ ಇದ್ದರೆ ನಮಗೆ ಲೆಕ್ಕ ಮಾಡಲಿಕ್ಕೆ ಈಸಿ ಆಗುತ್ತೆ. ದೂರ ಎಷ್ಟಿದೆ? 352 ಮೀಟರ್. 1 ಮೀಟರ್ ಎಂದರೆ 100 ಸೆಂಟಿಮೀಟರ್. ಇದನ್ನು ನಾವು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಗುಣಿಸು 100 ಮಾಡಬೇಕು. ಹಾಗಾಗಿ 352 ಗುಣಿಸು 100 ಇದೆಷ್ಟಾಗುತ್ತೆ? 2 0ಗೆ 0, 1 352 352. ಸೊ ಇದೆಷ್ಟಾಗುತ್ತೆ? 35,200 ಆಗುತ್ತೆ. ಈಗ ನಾವು ಮೊದಲು ಈ ಚಕ್ರದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಈ ಚಕ್ರದ ಸುತ್ತಳತೆ = 2πr. 2 ಹಾಗೆ ಇದೆ, ಪೈ ಬೆಲೆ 22/7. r ಎಷ್ಟಿದೆ? 28 ಸೆಂಟಿಮೀಟರ್ ಇದೆ. ಸೊ 7 1 7, 7 4 28. ಇಲ್ಲಿ ನೋಡಿ, 2 ಗುಣಿಸು 22 44 ಗುಣಿಸು 4. ಇದನ್ನು ಮೊದಲು ಗುಣಿಸ್ಕೊಳ್ಳೋಣ. 4 4 16ಕ್ಕೆ 6 ಕೈಲ 1, 4 4 16 16 1 17. ನಮಗೆ ಈ ಚಕ್ರದ ಸುತ್ತಳತೆ ಎಷ್ಟು ಬಂತು? 176. ಒಂದು ಸುತ್ತು 176. ಹಾಗಾದರೆ ಇದೇ ಚಕ್ರ ಇಲ್ಲಿಗೆ ಬರಲಿಕ್ಕೆ, ಅಂದರೆ ಇದು ಇದರ ಡೆಸ್ಟಿನೇಷನ್ ಅಥವಾ ದೂರ ಅಂದ್ಕೊಳ್ಳಿ. ಈಗ ಇಲ್ಲಿಗೆ ಬರಲಿಕ್ಕೆ 350 ಅಂದರೆ 35,200 ಸೆಂಟಿಮೀಟರ್ ಇಲ್ಲಿಗೆ ಬರಲಿಕ್ಕೆ ಈ ಚಕ್ರ ಎಷ್ಟು ಸುತ್ತುಗಳನ್ನು ಹಾಕಬೇಕು? ಇಲ್ಲಿ ಬರಲಿಕ್ಕೆ ಈ ಚಕ್ರ ಎಷ್ಟು ಸುತ್ತುಗಳನ್ನು ಹಾಕಬೇಕು ಅನ್ನೋದೇ ಲೆಕ್ಕ. ಈಗ ನೋಡಿ, ಸುತ್ತುಗಳು ದೂರ ಎಷ್ಟಿದೆ? 35,200 ಸೆಂಟಿಮೀಟರ್ ಇದೆ. ಸೊ ಆ ಚಕ್ರದ ಒಂದು ಸುತ್ತು ಎಷ್ಟಿದೆ? 176 ಇದೆ. 176ರಿಂದ ನಾವು ಈ ದೂರವನ್ನು ಭಾಗಿಸಬೇಕು. ಸೊ 176 ಒಂದಲೇ, ಇದು 176 ಎರಡಲೇ 352 ಎರಡಲೇ. ಹಾಗಾದರೆ ಇಲ್ಲಿ 1 0ಗೆ 0 0ಗೆ 0. ಹಾಗಾದರೆ ಉಳಿದಿರೋದೇನು? 200. ಅಂದರೆ ಎಷ್ಟು ಸುತ್ತುಗಳು ಬಂದು? 200. ಅಂದರೆ ನಮ್ಮ ಈ ಚಕ್ರ ಈ ದೂರಕ್ಕೆ ಹೋಗಬೇಕು ಅಂದರೆ 200 ಸುತ್ತುಗಳನ್ನು ಹಾಕಬೇಕು. 17ನೇ ಪ್ರಶ್ನೆ ಹಾಗೂ ಈ ಅಭ್ಯಾಸದ ಕೊನೆಯ ಪ್ರಶ್ನೆ. ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳು 15 ಸೆಂಟಿಮೀಟರ್ ಉದ್ದವಿದೆ. ನಿಮಿಷದ ಮುಳ್ಳಿನ ತುದಿ 1 ಗಂಟೆಯಲ್ಲಿ ಎಷ್ಟು ದೂರ ಚಲಿಸಬಲ್ಲದು? ಪೈ ಬೆಲೆ 3.14 ಎಂದು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ನಿಮಿಷದ ಮುಳ್ಳಿನ ಉದ್ದ, ಈ ನಿಮಿಷದ ಮುಳ್ಳಿನ ಉದ್ದ ಎಷ್ಟಿದೆ? 15 ಸೆಂಟಿಮೀಟರ್. ಈ ನಿಮಿಷದ ಮುಳ್ಳು ಇದು 1 ಗಂಟೆಯಲ್ಲಿ, 1 ಗಂಟೆ ಅಂದರೆ ಒಂದು ಸುತ್ತು ಪೂರ್ಣ ಹಾಕಿ ಮತ್ತು ಇದೇ ಸ್ಥಾನದಲ್ಲಿ ಬಂದು ನಿಲ್ಲಬೇಕು, ಹೌದಾ? 1 ಗಂಟೆ ಆಗತ್ತೆ ಆಗ. ಸೊ ಈ ಒಂದು ಸುತ್ತು ಪೂರ್ಣವಾಗಿ ಹೀಗೆ ಸುತ್ತು ಬಂದು ನಿಲ್ಲಲಿಕ್ಕೆ ಅದು ಎಷ್ಟು ದೂರ ಚಲಿಸತ್ತೆ ಅಂದರೆ ಅದರ ಸುತ್ತಳತೆಯನ್ನು ನಾವು ಕಂಡುಹಿಡಬೇಕು, ಹೌದಾ? ಇಲ್ಲಿ ನೋಡಿ, ಈ ನಿಮಿಷದ ಮುಳ್ಳು ಹೀಗೆ ಸುತ್ತಿ ಒಂದು ರೌಂಡ್ ಹಾಕಿ ಇಲ್ಲಿಗೆ ಬರಬೇಕು. ಹಾಗಾದರೆ ನಾವೇನು ಕಂಡುಹಿಡಿಬೇಕು? ಹೌದು, ಸುತ್ತಳತೆಯನ್ನು ಕಂಡುಹಿಡಿಬೇಕು. ಸುತ್ತಳತೆ = 2πr. 2ಕ್ಕೆ 2, ಪೈ ಬೆಲೆ 3.14, r ಎಷ್ಟಿದೆ? 15. ಇಲ್ಲಿ ನೋಡಿ, ಇದನ್ನು ಇಲ್ಲಿ ಗುಣಿಸ್ಕೊಳ್ಳಿ. 4 2 8, 1 2 2, 3 2 6. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೀನಿ. ಗುಣಿಸು 15.
ಈ 6.28 15ರಿಂದ ಗುಣಿಸಿದರೆ ನಮಗೆ ಇಲ್ಲಿ ನೋಡಿ 94.20 ಬರುತ್ತೆ. 94.20 ಸೆಂಟಿಮೀಟರ್ ಬರುತ್ತೆ. ಹಾಗಾದರೆ ಈ ನಿಮಿಷದ ಮುಳ್ಳು 1 ಗಂಟೆಯಲ್ಲಿ 94.2 ಸೆಂಟಿಮೀಟರ್ ಚಲಿಸಬಲ್ಲದು. ಆತ್ಮೀಯರೇ, ಈ ಅಭ್ಯಾಸದ ಅಷ್ಟು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭೇಟಿಯಾಗೋಣ ಮುಂದಿನ ಪಾಠದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.